ಕಂಪ್ರೆಸರ್ಗೆ ಆಟೋಮೆಟಿಕ್ಕಾಗಿ ಆಯಿಲ್ ಹಾಕೋದು ಈಸಿಯಾಗಿ ಹೇಳ್ಕೊಡ್ತೀನಿ ನೋಡಿ. ಗೊತ್ತಿಲ್ಲ ಅನ್ನೋರಿಗೆ ಶೇರ್ ಮಾಡಿ, ನಿಮಗೆ ಗೊತ್ತಿಲ್ಲ ಅಂದರೆ ದಯವಿಟ್ಟು ವಿಡಿಯೋ ಕಂಪ್ಲೀಟಾಗಿ ನೋಡಿ. ಫಸ್ಟ್ ಆಫ್ ಆಲು ಚಾರ್ಜಿಂಗ್ ನಿಪ್ಪಲ್ಗೆ ಒಂದು ವಾಲ್ ಕನೆಕ್ಟ್ ಮಾಡಿ, ಒಂದು ಪೈಪ್ ಕನೆಕ್ಟ್ ಮಾಡಿ ಅದನ್ನು ವ್ಯಾಕ್ಯೂಮ್ ಪಂಪ್ಗೆ ಹಾಕಬೇಕಾಗತ್ತೆ. ವ್ಯಾಕ್ಯೂಮ್ ಪಂಪ್ ಆನ್ ಮಾಡೋಕ್ಕಿಂತ ಮುಂಚೆ ಇಲ್ಲೊಂದು ಬ್ಲಾಕ್ ಮಾಡಿ ಆನ್ ಮಾಡಿ ತಿರ್ಗಿ ಅದನ್ನು ರಿಲೀಸ್ ಮಾಡಿ ನೋಡಿ. ಬೆರಳೆತ್ಬಿಟ್ಟು ಸ್ವಲ್ಪ ನೋಡಿ ಹೋಗ್ತಾಯಿದೆ ಅಂದರೆ ತಿರ್ಗಿ ಕ್ಲೋಸ್ ಮಾಡಿ. ಮತ್ತು ವ್ಯಾಕ್ಯೂಮ್ ಪಂಪ್ ಮಿನಿಮಮ್ಮು 30 ಸೆಕೆಂಡ್ಸು ರನ್ ಆಗ್ತಾ ಇರಬೇಕು. ಸೆಲ್ಫ್ ವ್ಯಾಕ್ಯೂಮೇಷನ್ ಆಗಬೇಕಂದ್ರೆ 30 ಸೆಕೆಂಡ್ಸ್ ಆದಮೇಲೆ ನೀವು ನೀಟಾಗೆ ವಾಲ್ನ ಆಫ್ ಮಾಡ್ಕೊಳ್ಳಿ. ವಾಲ್ನ ಆಫ್ ಮಾಡಿಕೊಂಡು ನಂತರ ವ್ಯಾಕ್ಯೂಮ್ ಆಫ್ ಮಾಡ್ಕೊಳ್ಳಿ. ಆ ಪೈಪ್ನ ರಿಮೂವ್ ಮಾಡಿಬಿಟ್ಟು ನೀವು ಸೀದಾ ಆಯಿಲ್ ತುಂಬಿರೋಂಥ ಲೋಟಕ್ಕೆ ಅದನ್ನು ಡಿಪ್ ಮಾಡಬೇಕಂದ್ರೆ ಒಳಗೆ ಇಕ್ಬೇಕಾಗತ್ತೆ. ಆಮೇಲೆ ವಾಲ್ನ ಆನ್ ಮಾಡಬೇಕಾಗತ್ತೆ ನೋಡಿ. ಇವಾಗ ಮತ್ತೆ ವಾಲ್ ಆನ್ ಮಾಡಿದ್ದೀನಿ. ಇವಾಗ ಸೆಲ್ಫ್ ವ್ಯಾಕ್ಯೂಮೇಷನ್ ಆಗ್ತಾಯಿದೆ. ಕಂಪ್ಲೀಟಾಗಿ ಹೇಳ್ಕೊಡುತ್ತೆ, ಒಂದು ಡ್ರಾಪು ಕೂಡ ಒಳಗಡೆ ಇರಲ್ಲ. ಈಸಿಯಾಗಿ ಯಾವುದೇ ರೀತಿ ಟೆನ್ಷನ್ ಇಲ್ದಂಗೆ ಕಂಪ್ರೆಸರ್ ಒಳಗಡೆ ನಾವು ಆಯಿಲ್ ಹಾಕ್ಬೋದು. ಕಂಪ್ರೆಸರಿಂದ ಆಯಿಲ್ ತೆಗೆದು ಗೊತ್ತಿದೆಯೋ ಇಲ್ವೋ ಕಮೆಂಟ್ ಮಾಡಿ. ಇದೇ ಥರ ಹೋಮ್ ಅಪ್ಲಯನ್ಸ್ ರಿಪೇರ್ ಟ್ರೈನಿಂಗ್ಗೋಸ್ಕರ ನನ್ನ ಈ ಪೇಜ್ಗಳನ್ನ ಫಾಲೋ ಮಾಡಿ. ಧನ್ಯವಾದ. ಹೇಗೆ ಅನಿಸ್ತು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ತಾಯಿರಿ.